ಆರ್ಥಿಕ ವರ್ಚಸ್ಸು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಉಪಕದನದ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಪಾಳಿಯ ಮುಗ್ಗರಿಸಿ ಬಿಟ್ಟಿದೆ. 3 ಕ್ಷೇತ್ರಗಳಲ್ಲಿ ಎನ್ಡಿಎ ಸೋಲು ಕಂಡಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಳೆಯಕ್ಕೆ ವರದಾನ ಆಗಿದ್ದು ಯಾವುದು ಅಂದ್ರೆ ನಾರಿ ಶಕ್ತಿ, ಮಹಿಳಾ ಮತದಾರರು. ಬೈ ಎಲೆಕ್ಷನ್ ನಲ್ಲಿ ವರ್ಕೌಟ್ ಆಗಿಲ್ಲ. ಬಿಜೆಪಿ ಪಾಳೆಯದ ಪ್ಲಾನ್ ಬದಲಾಗಿ ಕಾಂಗ್ರೆಸ್ ಪಾಳೆಯಕ್ಕೆ ನಾರಿ ಶಕ್ತಿನೇ ಅತಿ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದೆ ಅನ್ನೋದು ಗಮನಿಸಬೇಕು. ಪಂಚ ಗ್ಯಾರಂಟಿಗಳು ವರದಾನ ಆಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ. ಸಹಜವಾಗಿ ನಾವು ಗಮನಿಸಿದ್ರೆ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಜೈ ಎಂದಿದ್ದಾರೆ. ಹಾಗಾಗಿ 3 ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಮಹಿಳಾ ಮತದಾರರು ಒಂದು ಮಟ್ಟಿಗೆ ಶಕ್ತಿ ಕಾಂಗ್ರೆಸ್ ಪಾಳೆಯಕ್ಕೆ ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಂಡೂರಲ್ಲಿ ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವು. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗೆ ಜನ ಮತ ಹಾಕಿದ್ದಾರೆ ಎನ್ನುವುದು ಕೂಡ ಬಹಳ ಸ್ಪಷ್ಟ. ಕ್ಷೇತ್ರದ ಅಭಿವೃದ್ಧಿಗೆ ಮತ ನೀಡಿದ್ದಾರೆ ಅಂತ ಸ್ವತಃ ಅನ್ನಪೂರ್ಣ ತುಕಾರಾಂ ಹೇಳಿದ್ದಾರೆ. ಪತಿಯಂತೆ ಅಭಿವೃದ್ಧಿ ಕಾರ್ಯ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ಕ್ಷೇತ್ರದ ಮತದಾರರಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಬಳ್ಳಾರಿಯಲ್ಲಿ ಸಂಡೂರಲ್ಲಿ ಪ್ರಚಾರ ಮಾಡಿದ್ರು, ಆದ್ರೂ ಕೂಡ ನೀವು ವಿನ್ ಆಗಿದ್ರಿ ಮೇಡಮ್, ಏನ್ ಹೇಳ್ತೀರಿ? ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಡೂರು ತಾಲೂಕಿನ ಎಲ್ಲ ನಮ್ಮ ಮತದಾರ ಪ್ರಭುಗಳಿಗೂ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಮುಖಂಡರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀವಿ. ಇವತ್ತು ನಮ್ಮ ತಾಲೂಕಿನ ಏನು ನಮ್ಮ ಎಲ್ಲ ಜನತೆ ಮತ್ತೊಮ್ಮೆ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತೇಳಿ ನಮ್ಮ ಸಂಡೂರು ತಾಲೂಕಿತ್ತು, ಅದನ್ನು ಇನ್ನೊಂದು ಸಲ ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದಾರೆ. ಈ ಮೂಲಕ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ, ಅವರ ಮನಸ್ಸನ್ನು ಗೆಲ್ಲೋ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಇನ್ನು ಇಬ್ಬರು ಗಂಡ ಹೆಂಡತಿ ಸೇರಿ ಹೆಚ್ಚಿನ ಮಟ್ಟದಲ್ಲಿ ಒಂದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರು ದುಡಿತೀವಿ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳ್ತೀನಿ. ಈಗ ಬಿಜೆಪಿ ಅಭ್ಯರ್ಥಿ ಅವರು ಹೇಳಿದ್ದಾರೆ, ಯಾರು ಬಂಗಾರು ಹನುಮಂತ್ ಅವರು ಹೇಳ್ತಾ ಇರುವಂತದ್ದು, ಇದು ಧರ್ಮದ ಗೆಲುವಲ್ಲ, ಅಧರ್ಮದ ಗೆಲುವು, ಹಣದ ಹೊಳೆ ಹರಿಸಿದ್ದಾರೆ ಅನ್ನೋಂತ ಆರೋಪ ಮಾಡ್ತಿದ್ರು. ಇದು ಸಂಡೂರು ಕ್ಷೇತ್ರ ಅಂದರೆ ಇಲ್ಲಿ ಕುಮಾರಸ್ವಾಮಿ ಆದಿದೇವತೆ ಕುಮಾರಸ್ವಾಮಿ ಕ್ಷೇತ್ರ. ಇದು ಇಲ್ಲಿ ಯಾವಾಗಲೂ ಧರ್ಮನೇ ಗೆಲ್ಲೋದು. ಅಲ್ಲೇ ಧರ್ಮ ಬಿಟ್ಟು ಬೇರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ಆ ಸ್ವಾಮಿ ಅವಕಾಶ ಮಾಡಿಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಧರ್ಮದ ರೀತಿಯಿಂದ ನಮಗೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು. ಅವರಿಗೆ ಯಾವುದೇ ರೀತಿಯಾದ ಒಂದು ತಮ್ಮ ಸವಾಲನ್ನು ಸ್ವೀಕಾರ ಮಾಡೋದಕ್ಕೆ ಒಂದು ಸರಕು ಬೇಕು. ಅದಕ್ಕೆ ಎಲ್ಲರ ಮೇಲೆ ಈ ಥರ ಆರೋಪಗಳು ಪ್ರಾರಂಭದಲ್ಲಿ ತಾವು ಗಮನಿಸಿರ್ಬೋದು. ಇಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ, ಇಲ್ಲಿ ಶೂನ್ಯವಾಗಿದೆ ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದು. ಇವತ್ತು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಇವತ್ತು ಮತದಾರ ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡ್ತಾ ಇರಲಿಲ್ಲ. ಕಳೆದ 4 ಬಾರಿನೂ ನಮಗೆ ಆಶೀರ್ವಾದ ಮಾಡಿದ್ದಾರೆ ವಿಧಾನಸಭೆಯಲ್ಲಿ, ಹಾಗೆ ಲೋಕಸಭೆಯಲ್ಲೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಬೈ ಎಲೆಕ್ಷನಲ್ಲೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ಜನರ ಮನಸ್ಸಲ್ಲಿ ನಾವು ಏನು ಮಾಡಿದ್ವಿ, ತಾಲೂಕಿನ ಒಂದು ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ವಿ ಅಂತಕ್ಕಂಥದ್ದು ಇದೆ. ಅದಕ್ಕೆ ನಮಗೆ ಸದಾ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಜನರ ನಿರೀಕ್ಷೆಗೆ ಮೀರಿ ನಾವು ಇನ್ನೂ ಹೆಚ್ಚಿನ ಒಂದು ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಅಂತೇಳಿ ಹೇಳಕ್ಕೆ. ಫಸ್ಟ್ ಏನು ಒತ್ತು ಕೊಡ್ತೀರಿ ಮೇಡಮ್ ಅಭಿವೃದ್ಧಿ? ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಈಗ ಅವಶ್ಯಕತೆ ಇರೋದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಆಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಡಿಗಲ್ಲು ಹಾಕೋಗಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲಿ ಮುಗಿಸಿ ಜನರ ಸೇವೆಗೆ ಅದನ್ನ ಕೊಡ್ತಕ್ಕಂಥದ್ದು. ಹಾಗೆಯೇ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಒಂದು ಮಾಡಬೇಕು. ಹಾಗೆಯೇ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರಗಳನ್ನು, ಹಾಗೆಯೇ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರನ್ನ ಅವನ್ನೆಲ್ಲ ಮುಗಿಸಿ ಆದಷ್ಟು ಬೇಗ ಎಲ್ಲ ಈ ಕಾಮಗಾರಿಗಳನ್ನ ಮುಗಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅದನ್ನ ಸೇವೆಗೆ ಅರ್ಪಣೆ ಮಾಡ್ಬೇಕಂತಕ್ಕಂಥದ್ದು. ಈಗ ನಿಮ್ಮ ಪತಿ MP, ನೀವು MLA, ಜನರಿಗೆ ಸಹಾಯ ಮಾಡೋದು ತುಂಬ ಈಸಿ ಆಗುತ್ತೆ. ಹೌದು, ಕೇಂದ್ರದ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅನುದಾನ ಎರಡೂ ತಗೊಂಡು ಬಂದು ಇನ್ನೂ ತಾಲೂಕಿನ ಅಭಿವೃದ್ಧಿಯನ್ನು ವೇಗ ಹೆಚ್ಚಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ತಾಲೂಕಿನ ಅಭಿವೃದ್ಧಿ ವೇಗ ಹೆಚ್ಚಾಗುತ್ತೆ ಅಂತ. ಈಗ ಕಾಂಗ್ರೆಸ್ ಭದ್ರಕೋಟೆ ಇಷ್ಟು ಟೈಮ್ ಇಂದ ಉಳಿಸ್ಕೊಂಡು ಬಂದಿದ್ರ 20 ವರ್ಷದಿಂದ, ಏನ್ ಹಿಂದೆ ಉಳಿಸಿದ್ದಾರೆ, ಇವತ್ತು ಉಳಿಸಿದ್ದಾರೆ, ಮುಂದೆ ಕೂಡ ಉಳಿಸ್ತಾರೆ. ಏನ್ ಸೀಕ್ರೆಟ್ ಏನಂತ ಏನಿಲ್ಲ, ಇದು ಕಾಂಗ್ರೆಸ್ಸಿನ ಸೀಕ್ರೆಟ್ ಏನಿಲ್ಲ. ಅವರ ಒಂದು ಭವಿಷ್ಯವನ್ನು ಅವರು ನಿರ್ಧರಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪರ ವೋಟ್ ಮಾಡಿದ್ದಾರೆ. ಸರ್, ಈಗ ಇವರು MLA ಆಗಿ ನೀವು ಅವರಿಗೆ ಅಂದ್ರೆ ಸಪೋರ್ಟ್ ಆಗಿ ಇರ್ತೀರಾ? ಮಾಡ್ತೇವೆಲ್ಲ, ಮಾಡ್ತೇವೆಲ್ಲ. ಇವಿಷ್ಟು ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈಗ ಇವ್ರು ಹೇಳ್ತಾ ಇರುವಂತದ್ದು ಏನೇ ಅಭಿವೃದ್ಧಿ ಇದ್ರು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಅವರ ಪತಿ ಅವರು MP ಆಗಿದ್ದಾರೆ, ನಾವು MLA ಆಗಿದ್ದಾರೆ ಅಂತ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ.
ನೋಡ್ತಾ ಇದ್ವಿ ತುಕಾರಾಂ ಅವರ ರಿಯಾಕ್ಷನ್ ಅನ್ನ ಕೂಡ ಹಿಂದೆನೂ ಗೆಲ್ಲಿಸಿದ್ದಾರೆ ಮುಂದೆನೂ ಗೆಲ್ಲಿಸ್ತಾರೆ ಅನ್ನುವಂತಹ ವಿಶ್ವಾಸ ನಮಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಬಹುತೇಕ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದನ್ನ ನಾವು ಗಮನಿಸ್ತಾ ಇದೀವಿ. 3:30ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಆರ್ಥಿಕ ವರ್ಚಸ್ಸು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಉಪಕದನದ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಪಾಳಿಯ ಮುಗ್ಗರಿಸಿ ಬಿಟ್ಟಿದೆ. 3 ಕ್ಷೇತ್ರಗಳಲ್ಲಿ ಎನ್ಡಿಎ ಸೋಲು ಕಂಡಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ವರದಾನ ಆಗಿದ್ದು ಯಾವುದು ಅಂದ್ರೆ ನಾರಿ ಶಕ್ತಿ, ಮಹಿಳಾ ಮತದಾರರು. ಬೈ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗಿಲ್ಲ. ಬಿಜೆಪಿ ಪಾಳ್ಯದ ಪ್ಲಾನ್ ಬದಲಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ನಾರಿ ಶಕ್ತಿನೇ ಅತಿ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದೆ ಅನ್ನೋದು ಗಮನಿಸಬೇಕು. ಪಂಚ ಗ್ಯಾರಂಟಿಗಳು ವರದಾನ ಆಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ. ಸಹಜವಾಗಿ ನಾವು ಗಮನಿಸಿದ್ರೆ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ ಪಾಳ್ಯಕ್ಕೆ ಜೈ ಎಂದಿದ್ದಾರೆ. ಹಾಗಾಗಿ 3 ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಮಹಿಳಾ ಮತದಾರರು ಒಂದು ಮಟ್ಟಿಗೆ ಶಕ್ತಿ ಕಾಂಗ್ರೆಸ್ ಪಾಳ್ಯಕ್ಕೆ ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಂಡೂರಲ್ಲಿ ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವು. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗೆ ಜನ ಮತ ಹಾಕಿದ್ದಾರೆ ಎನ್ನುವುದು ಕೂಡ ಬಹಳ ಸ್ಪಷ್ಟ. ಕ್ಷೇತ್ರದ ಅಭಿವೃದ್ಧಿಗೆ ಮತ ನೀಡಿದ್ದಾರೆ ಅಂತ ಸ್ವತಃ ಅನ್ನಪೂರ್ಣ ತುಕಾರಾಂ ಹೇಳಿದ್ದಾರೆ. ಪತಿಯಂತೆಯೇ ಅಭಿವೃದ್ಧಿ ಕಾರ್ಯ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ಕ್ಷೇತ್ರದ ಮತದಾರರಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಬಳ್ಳಾರಿಯಲ್ಲಿ ಸಂಡೂರಲ್ಲಿ ಪ್ರಚಾರ ಮಾಡಿದ್ರು, ಆದ್ರೂ ಕೂಡ ನೀವು ವಿನ್ ಆಗಿದ್ರಿ ಮೇಡಮ್, ಏನ್ ಹೇಳ್ತೀರಿ? ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಡೂರು ತಾಲೂಕಿನ ಎಲ್ಲ ನಮ್ಮ ಮತದಾರ ಪ್ರಭುಗಳಿಗೂ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಮುಖಂಡರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀವಿ. ಇವತ್ತು ನಮ್ಮ ತಾಲೂಕಿನ ಏನು ನಮ್ಮ ಎಲ್ಲ ಜನತೆ ಮತ್ತೊಮ್ಮೆ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತೇಳಿ ನಮ್ಮ ಸಂಡೂರು ತಾಲೂಕಿತ್ತು, ಅದನ್ನು ಇನ್ನೊಂದು ಸಲ ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದಾರೆ. ಈ ಮೂಲಕ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ, ಅವರ ಮನಸ್ಸನ್ನು ಗೆಲ್ಲೋ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಇನ್ನು ಇಬ್ಬರು ಗಂಡ ಹೆಂಡತಿ ಸೇರಿ ಹೆಚ್ಚಿನ ಮಟ್ಟದಲ್ಲಿ ಒಂದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರು ದುಡಿತೀವಿ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳ್ತೀನಿ. ಈಗ ಬಿಜೆಪಿ ಅಭ್ಯರ್ಥಿ ಅವರು ಹೇಳಿದ್ದಾರೆ, ಯಾರು ಬಂಗಾರು ಹನುಮಂತ್ ಅವರು ಹೇಳ್ತಾ ಇರುವಂತದ್ದು, ಇದು ಧರ್ಮದ ಗೆಲುವಲ್ಲ, ಅಧರ್ಮದ ಗೆಲುವು, ಹಣದ ಹೊಳೆ ಹರಿಸಿದ್ದಾರೆ ಅನ್ನೋಂತ ಆರೋಪ ಮಾಡ್ತಿದ್ರು. ಇದು ಸಂಡೂರು ಕ್ಷೇತ್ರ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಆದಿದೇವತೆ ಕುಮಾರಸ್ವಾಮಿ ಕ್ಷೇತ್ರ. ಇದು ಇಲ್ಲಿ ಯಾವಾಗಲೂ ಧರ್ಮನೇ ಗೆಲ್ಲೋದು. ಅಲ್ಲೇ ಧರ್ಮ ಬಿಟ್ಟು ಬೇರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ಆ ಸ್ವಾಮಿ ಅವಕಾಶ ಮಾಡಿಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಧರ್ಮದ ರೀತಿಯಿಂದ ನಮಗೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು. ಅವರಿಗೆ ಯಾವುದೇ ರೀತಿಯಾದ ಒಂದು ತಮ್ಮ ಸವಾಲನ್ನು ಸ್ವೀಕಾರ ಮಾಡೋದಕ್ಕೆ ಒಂದು ಸರಕು ಬೇಕು. ಅದಕ್ಕೆ ಎಲ್ಲರ ಮೇಲೆ ಈ ಥರ ಆರೋಪಗಳು ಪ್ರಾರಂಭದಲ್ಲಿ ತಾವು ಗಮನಿಸಿರ್ಬೋದು. ಇಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ, ಇಲ್ಲಿ ಶೂನ್ಯವಾಗಿದೆ ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದು. ಇವತ್ತು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಇವತ್ತು ಮತದಾರ ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡ್ತಾ ಇರಲಿಲ್ಲ. ಕಳೆದ 4 ಬಾರಿನೂ ನಮಗೆ ಆಶೀರ್ವಾದ ಮಾಡಿದ್ದಾರೆ ವಿಧಾನಸಭೆಯಲ್ಲಿ, ಹಾಗೆ ಲೋಕಸಭೆಯಲ್ಲೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ ಬೈ ಎಲೆಕ್ಷನಲ್ಲೂ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ಜನರ ಮನಸ್ಸಲ್ಲಿ ನಾವು ಏನು ಮಾಡಿದ್ವಿ, ತಾಲೂಕಿನ ಒಂದು ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ವಿ ಅಂತಕ್ಕಂಥದ್ದು ಇದೆ. ಅದಕ್ಕೆ ನಮಗೆ ಸದಾ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಜನರ ನಿರೀಕ್ಷೆಗೆ ಮೀರಿ ನಾವು ಇನ್ನೂ ಹೆಚ್ಚಿನ ಒಂದು ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಅಂತೇಳಿ ಹೇಳಕ್ಕೆ. ಫಸ್ಟ್ ಏನು ಒತ್ತು ಕೊಡ್ತೀರಿ ಮೇಡಮ್ ಅಭಿವೃದ್ಧಿ? ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಈಗ ಅವಶ್ಯಕತೆ ಇರೋದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಆಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಡಿಗಲ್ಲು ಹಾಕೋಗಿದ್ದಾರೆ. ಅದನ್ನು ಅತಿ ಶೀಘ್ರದಲ್ಲಿ ಮುಗಿಸಿ ಜನರ ಸೇವೆಗೆ ಅದನ್ನ ಕೊಡ್ತಕ್ಕಂಥದ್ದು. ಹಾಗೆಯೇ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಒಂದು ಮಾಡಬೇಕು. ಹಾಗೆಯೇ ಮಹಿಳೆಯರಿಗೆ ಕೌಶಲಾಭಿವೃದ್ಧಿ ತರಬೇತಿ ಕೇಂದ್ರಗಳನ್ನು, ಹಾಗೆಯೇ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಅವನ್ನೆಲ್ಲ ಮುಗಿಸಿ ಆದಷ್ಟು ಬೇಗ ಎಲ್ಲ ಈ ಕಾಮಗಾರಿಗಳನ್ನ ಮುಗಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅದನ್ನ ಸೇವೆಗೆ ಅರ್ಪಣೆ ಮಾಡ್ಬೇಕಂತಕ್ಕಂಥದ್ದು. ಈಗ ನಿಮ್ಮ ಪತಿ MP, ನೀವು MLA, ಜನರಿಗೆ ಸಹಾಯ ಮಾಡೋದು ತುಂಬಾ ಈಸಿ ಆಗುತ್ತೆ. ಹೌದು, ಕೇಂದ್ರದ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅನುದಾನ ಎರಡೂ ತಗೊಂಡು ಬಂದು ಇನ್ನೂ ತಾಲೂಕಿನ ಅಭಿವೃದ್ಧಿಯನ್ನ ಬೇಗ ಹೆಚ್ಚಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ತಾಲೂಕಿನ ಅಭಿವೃದ್ಧಿ ಬೇಗ ಹೆಚ್ಚಾಗುತ್ತೆ ಅಂತ. ಈಗ ಕಾಂಗ್ರೆಸ್ ಭದ್ರಕೋಟೆ ಇಷ್ಟು ಟೈಮ್ ಇಂದ ಉಳಿಸ್ಕೊಂಡು ಬಂದಿದ್ರ 20 ವರ್ಷದಿಂದ, ಏನ್ ಗುಡ್ ಹಿಂದೆ ಉಳಿಸಿದ್ದಾರೆ, ಇವತ್ತು ಉಳಿಸಿದ್ದಾರೆ, ಮುಂದೆ ಕೂಡ ಉಳಿಸ್ತಾರೆ. ಏನ್ ಸೀಕ್ರೆಟ್ ಏನಂತ ಏನಿಲ್ಲ, ಇದು ಕಾಂಗ್ರೆಸ್ಸಿನ ಸೀಕ್ರೆಟ್ ಏನಿಲ್ಲ. ಅವರ ಒಂದು ಭವಿಷ್ಯವನ್ನು ಅವರು ನಿರ್ಧರಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪರ ವೋಟ್ ಮಾಡಿದ್ದಾರೆ. ಸರ್, ಈಗ ಇವರು MLA ಆಗಿ ನೀವು ಅವರಿಗೆ ಅಂದ್ರೆ ಸಪೋರ್ಟ್ ಆಗಿ ಮಾಡ್ತೇವೆಲ್ಲ, ಕೆಲಸ ಮಾಡ್ತೇವೆಲ್ಲ.
ಇವಿಷ್ಟು ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈಗ ಇವ್ರು ಹೇಳ್ತಾ ಇರುವಂತದ್ದು ಏನೇ ಅಭಿವೃದ್ಧಿ ಇದ್ರೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಅವರ ಪತಿ ಅವರು ಎಂ ಪಿ ಆಗಿದ್ದಾರೆ, ನಾವು MLA ಆಗಿದ್ದಾರೆ ಅಂತ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ. ನೋಡ್ತಾ ಇದ್ವಿ ತುಕಾರಾಂ ಅವರ ರಿಯಾಕ್ಷನ್ ಅನ್ನ ಕೂಡ. ಹಿಂದೆನೂ ಗೆಲ್ಲಿಸಿದ್ದಾರೆ, ಮುಂದೆನೂ ಗೆಲ್ಲಿಸ್ತಾರೆ ಅನ್ನುವಂತಹ ವಿಶ್ವಾಸ ನಮಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಬಹುತೇಕ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 3:30ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ